ಹಲೋ ಗೈಸ್, ವೆಲ್ಕಮ್ ಟು ಕಿವಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಖೈದಿ 6106 ಬಗ್ಗೆ. ಈ ಒಂದು ಕ್ರೇಜ್ ಬಗ್ಗೆ ಮಾತಾಡ್ತೀನಿ. ನನಗೆ ನಂಬಕ್ಕಾಗ್ತಾ ಇಲ್ಲ ಗುರು. ಯಾಕೆಂದರೆ ಇದೇನು ಗೊತ್ತಾ, ಡಿ ಬಾಸ್ ಅವರು ಈ ಮಾತನ್ನ ಕೇಳ್ತಾರೆ, ಸೆಲೆಬ್ರಿಟೀಸ್ಗಳನ್ನ ಮಾತನ್ನ ಕೇಳ್ತಾರೆ. ಯಾಕೆಂದರೆ ಈಗ ಒಂದೇ ಒಂದು ಉಳಿದಿರೋ ಆಪ್ಷನ್, ಅದು ಸೆಲೆಬ್ರಿಟೀಸ್ ಮಾತ್ರ ಆಗಿರುವಂಥದ್ದು. ಇದ್ರ ಕ್ರೇಜ್ ಯಾವ ರೀತಿ ಇದೆ ಅಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ. ಆಗಲೇ ಹೇಳ್ದಾಗೇನೆ ಅಪ್ಡೇಟ್ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಯಾಕೆಂದರೆ ನಮಗೆ ಹೇಳ್ಕೊಳಕ್ಕಾಗುವಂಥ ಮೂವಿ ಈ ವರ್ಷ ಇರುವಂಥದ್ದು UI ಭಗೀರ, ಆಗಸ್ಟಲ್ಲಿ ರಿಲೀಸ್ ಆಗಿ ಕೊಟ್ಟಿರುವಂಥ ಮ್ಯಾಕ್ಸ್ ಹಾಗೂ ಭೀಮಾ ಮೂವಿ. ಇದ್ರ ಬಗ್ಗೆ ಅಪ್ಡೇಟ್ಸ್ನ ನಾನು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೋಡ್ಕೊಬನ್ನಿ ಅಂತ ಹೇಳ್ತಾ, ಈಗ ಇದ್ರ ಕ್ರೇಜ್ ಬಗ್ಗೆ ಮಾತಾಡೋದಾದರೆ, ಖೈದಿ ಮೂವಿ ಏನಿದೆಯಲ್ಲ ಇದ್ರ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ಕೇಳೋದಾದರೆ, ನೀವು ಅಂದ್ಕೊಂಡಿರೋ ಥರ ಈಗ ನಡೀತಿದೆಯಲ್ಲ ಸ್ಟೋರಿ, ಅದ್ರ ರೀತಿ ಇರೋದೇ ಇಲ್ಲ. ಆ ಥರದೊಂದು ಮೂವಿ ಮಾಡೋದು ಅದು ಫ್ಲಾಪೇ ಆಗುವಂಥದ್ದು. ಯಾಕೆಂದರೆ ನೋಡಿ, ನೀವು ನಿಜ ಜೀವನದಲ್ಲಿ ಎಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ರೂ ಕೂಡ ಒಂದು ಮಸಾಲೆದಾರ್ ಸ್ಟೋರಿ ಇಲ್ಲ ಅಂದರೆ ಆ ಒಂದು ಮೂವಿಗೆ ಮಜಾ ಬರಲ್ಲ. ಆದರೆ ಖೈದಿ ಮೂವಿ ಮೇಯ್ನ್ಲಿ ಫೋಕಸ್ ಮಾಡುವಂಥದ್ದೇನೆ ಆ ಟೈಟಲ್ ಮೇಲೆ. ಸೊ ಆ ಟೈಟಲ್ನ ಯಾವ ರೀತಿ ವೇಟೇಜ್ ಕೊಟ್ಟು ನೋಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತೀರಾ. ಆಲ್ರೆಡಿ ಈಗ ಪ್ರೊಡ್ಯೂಸರ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಆದರೆ ಡೈರೆಕ್ಟರ್ಸ್ ಎಲ್ಲ ಅದಕ್ಕೆ ಅಪ್ರೋಚ್ ಮಾಡಿಕೊಂಡು, ಅಂದರೆ ಎಲ್ಲ ಪ್ರೊಡ್ಯೂಸರ್ಸು ರೆಡಿಯಾಗಿದ್ದಾರೆ. ಲೈಕ್ ಈ ಟೈಟಲ್ ತೊಗೊಳ್ಳೋಣ, ಇದನ್ನು ಮಾಡೋಣ ಅಂತ. ಸೊ ಅದನ್ನು ಅಷ್ಟು ಬೇಗ ಈಸಿಯಾಗಿ ಯಾರು ಲಾಕ್ ಮಾಡೋದ್ಕೊಳ್ಳೋ ಆಗಲ್ಲ. ಯಾಕೆಂದರೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ಸ್ ಇರುತ್ತೆ. ಈಗ ಕ್ರೇಜ್ ಬಗ್ಗೆ ಮಾತಾಡೋದಾದರೆ, ಕ್ರೇಜ್ ಯಾವ ರೀತಿ ಇದೆ ಅಂದರೆ, ಎಲ್ಲರೂ ಟ್ಯಾಟೂ ಎಲ್ಲ ಹಾಕಿಸ್ಕೊಳ್ಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ನಾನು ಒಂದು ಹೇಳ್ತೀನಿ, ಟ್ಯಾಟೂ ಹಾಕಬೇಡಿ. ಮೂವಿ ನೇಮ್ನ ಯಾವತ್ತೂ ಟ್ಯಾಟೂ ಹಾಕಬೇಡಿ. ನಾನು ಹೇಳ್ತಿರೋದಲ್ಲ, ಡಿವೋರ್ಸ್ ಅವರೇ ಹೇಳಿರೋವಂಥದ್ದು. ಆ್ಯಂಡ್ ಮೇಯ್ನ್ಲಿ ಟ್ಯಾಟೂನ ನಾನು ಯಾವತ್ತೂ ಪ್ರಮೋಷನೇ ಮಾಡಲ್ಲ. ಟ್ಯಾಟೂ ಹಾಕ್ಕೊಳ್ಳೇಬಾರ್ದು, ಇದು ಮೇಯ್ನ್ಲಿ ಇರೋವಂಥ ವಿಷಯ. ಆಮೇಲೆ ನೀವು ಈ ಥರ ಆಟೋ ಡ್ರೈವರ್ಸ್ಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಆಟೋ ಹಿಂದೆ ಖೈದಿ 6106ನ ಎಷ್ಟು ಚೆಂದ ಹಾಕಿದ್ದಾರೆ ಅಂದರೆ, ನಾನು ಅಂದ್ಕೊತಿದ್ದೆ ಡಿ ಬಾಸ್ ಅವರಿಗೆ ಎಷ್ಟು ಆಟೋ ಡ್ರೈವರ್ಸ್ ಫ್ಯಾನ್ಸ್ ಇರ್ಬೋದು ಗುರು ಅಂತ. ಹಾಗೆಯೇ ಈ ಥರ ಟ್ರಿಪ್ಪಿಗೆ ಹೋಗೋರೆಲ್ಲ ಬೈಕಿಗೆ ಅವರು ಚೆನ್ನಾಗಿ ಸ್ಟಿಕ್ಕರಿಂಗೆಲ್ಲ ಮಾಡಿರ್ತಾರೆ. ಅದನ್ನು ತೆಗೆದು ಯಾವ ರೀತಿ ಡೆಡಿಕೇಶನ್ ಅಂದರೆ, ಖೈದಿ 6106 ಅನ್ನೋದು ಏನಾಗಿದೆ ಅಂದರೆ ಒಂಥರ ಅಫಿಷಿಯಲ್ ಆಗೋಗ್ಬಿಟ್ಟಿದೆ ಗುರು. ಅಫಿಷಿಯಲ್ ಆಗಿ ಅದೊಂಥರ ಏನೋ ಒಂದು ಕ್ರೇಜ್, ಅದೊಂಥರ ಬ್ರ್ಯಾಂಡ್ ಅನ್ನೋ ರೀತಿ ಆಗೋಗಿದೆ. ಡಿ ಬಾಸ್ ಅನ್ನೋದು ಯಾವ ರೀತಿ ಬ್ರ್ಯಾಂಡು, ಹಾಗೇನೆ ಖೈದಿ 6106 ಅನ್ನೋದು ಕೂಡ ಅದೇ ರೀತಿ ಬ್ರ್ಯಾಂಡ್ ಆಗಿ ತಯಾರಾಗ್ತಿದೆ ಅಂತಲೇ ಹೇಳ್ಬೋದು. ನೋಡಿ, ಒಬ್ಬರು ಆರ್ಟಿಸ್ಟ್ ಕೂಡ ರೆಸ್ಪಾನ್ಸ್ ಮಾಡ್ತಿರೋವಂಥದ್ದು ಖೈದಿ 6106ನ. ಅದರಲ್ಲೇ ಖೈದಿ 6106 ಅಂತಲೇ ಪ್ರಿಂಟ್ ಮಾಡಿ ಅದರಲ್ಲೇ ಬರೆದು ಆ ಇಡೀ ಡಿ ಬಾಸ್ನ ಮುಖಾನ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕ್ರಿಯೇಟರ್ಸಿಂದ ಹಿಡಿದು ಕಂಟೆಂಟ್ ಕ್ರಿಯೇಟರ್ಸಿಂದ ಹಿಡಿದು ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಆರ್ಟಿಸ್ಟ್ ಅಂತ ಹೇಳ್ತಿರೋದೇನೆಂದರೆ ಲೈಕ್ ಪೇಂಟರ್ಸ್, ಹಾಗೇನೆ ಟ್ಯಾಟೂ ಮೇಕರ್ಸ್ ಆಗಲಿ. ಟ್ಯಾಟೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ, ಬಿಟ್ಟಾಕಿ. ಒಂದು ರೇಡಿಯಮ್ ಹಾಕೋದಾದ್ರೂ ಅದೆಲ್ಲ ಆರ್ಟೇ ಅಲ್ವಾ. ಅದೆಲ್ಲ ನೋಡಿದಾಗ ಯಾವ ರೀತಿ ಕ್ರೇಜ್, ಇಷ್ಟೊಂದು ಕ್ರೇಜ್ ಎಲ್ಲಿಂದ ಬಂತು ಅಂತಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ನನಗೆ, ಈ ಜಸ್ಟ್ ನಂಬರ್ ಸಿಕ್ಕಿರೋದ್ರಿಂದ, ಖೈದಿ ನಂಬರ್ ಸಿಕ್ಕಿರೋದ್ರಿಂದ ಈ ಒಂದು ಕ್ರೇಜ್ ಬಂದಿರೋವಂಥದ್ದು ಅಂತ. ಈ ಕ್ರೇಜ್ ಮೇಲೆ ಮೂವಿ ಮಾಡಲೇಬೇಕು ಅಂತ ಫ್ಯಾನ್ಸೇ ಡಿಸೈಡ್ ಮಾಡಿದ್ಮೇಲೆ, ಸೆಲೆಬ್ರಿಟೀಸೇ ಡಿಸೈಡ್ ಮಾಡಿದ್ಮೇಲೆ ಇನ್ಯಾರು ತಡೆಯೋಕ್ಕಾಗಲ್ಲ. ಒಂದಂತೂ ನಿಜ, ಈ ಮೂವಿ ಬಂದೇ ಬರುತ್ತೆ. ಆದರೆ ನೀವು ಅಂದ್ಕೊಂಡಿರೋ ಥರ ಸಡನ್ ಆಗಂತೂ ಬರಲ್ಲ. ಯಾಕೆಂದರೆ ಅವರ ಪ್ರಾಜೆಕ್ಟ್ಸ್ ಲೈನಪ್ಸ್ನ ಮುಗಿಸ್ಕೊಡ್ತೀನಿ ಅಂತ ಅವರೇ ಪ್ರಾಮಿಸ್ ಮಾಡಿರ್ಬೇಕಾದ್ರೆ ಅದಾದಮೇಲೇ ಈ ಒಂದು ಪ್ರಾಜೆಕ್ಟ್ ಬರೋಕ್ಕೆ ಸಾಧ್ಯ ಇರೋವಂಥದ್ದು. ನಿಮಗೆ ನಾನು ಪಾಸಿಬಿಲಿಟೀಸ್ ಹೇಳ್ತಿರೋವಂಥದ್ದು, ಏನೇನು ನಡೆಯೋಕ್ಕೊಟ್ಟಿದೆ, ಏನೇನು ಆಗಬಹುದು ಅಂತ ಪಾಸಿಬಿಲಿಟೀಸ್ ಜೊತೆ ಮಾತಾಡ್ತಿರೋವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ನೀವು ಈ ಥರದ್ದು ಮೂವಿಗೆ ಕಾಯ್ತಾ ಇದ್ದೀರಾ ಅಂತ ಕೇಳಬೇಕು ನಾನು. ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಸ್ಟೋರಿ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋ ಥರ ಈ ಒಂದು ಸ್ಟೋರಿ ಘಟನೆ ಏನು ನಡೀತಿದೆಯಲ್ಲ ಆ ಥರ ಅಲ್ಲವೇ ಅಲ್ಲ. ಘಟನೆನೇ ಬೇರೆಯೇ ಇರುತ್ತೆ. ಆದರೆ ಅದಕ್ಕೊಂದು ನೆಕ್ಸ್ಟ್ ಲೆವೆಲ್ನ ಟ್ವಿಸ್ಟ್ ಕೊಟ್ಟು ಮೂವಿನ ಕೊಟ್ಟಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಹೇಳ್ತೀನಿ, ಈಗ ಮೊದಲಿನ ಥರ ಸಿನಿಮಾ ಇಂಡಸ್ಟ್ರಿ ಇರೋವಂಥದ್ದಲ್ಲ. ನಿಮಗೆ ಒಂದೊಂದು ಕಡೆಯೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಕೊಟ್ಟು ಗೂಸ್ಬಂಪ್ ಕೊಟ್ಟರೆ ಥಿಯೇಟ್ರಲ್ಲಿ ನಡೆಯೋಕ್ಕೆ ಸಾಧ್ಯ ಇರೋವಂಥದ್ದು. ಆ್ಯಂಡ್ ಖೈದಿ ಮೂವಿ ಆ ರೀತಿಯೇ ಫೋಕಸ್ ಮಾಡಿಕೊಂಡು ಕೊಟ್ಟಿರೋಂಥ ಮೂವಿ ಆಗಿರೋವಂಥದ್ದು. ಯಾಕೆಂದರೆ ಆಲ್ರೆಡಿ ಒಂದು ಖೈದಿ ಮೂವಿ ಏನಿದೆಯಲ್ಲ ಅದು ಫೇಮಸ್ ಆಗೋಗಿದೆ. ಆ್ಯಂಡ್ ಈ ಖೈದಿ ಮೂವಿ ಫೇಮಸ್ ಆಗಬೇಕು ಅಂದರೆ, ಆ ರೀತಿ ರೆಸ್ಪಾನ್ಸ್ ಪಡ್ಕೋಬೇಕು ಅಂದರೆ ಆ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಲೇಬೇಕು. ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಆಗಿರೋವಂಥದ್ದು. ಆ್ಯಂಡ್ ನನಗೆ ಗೊತ್ತು, ಇದನ್ನು ಈ ಟೈಟಲ್ನ ಯಾರು ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. 6106 ಅನ್ನೋ ಖೈದಿ ಏನಿದೆಯಲ್ಲ ಇದು ನೆಕ್ಸ್ಟ್ ಲೆವೆಲೇ ಕೊಟ್ಟಿದೆ. ಆ್ಯಂಡ್ ವಿತ್ ಖೈದಿ ಇದು ಈ ಕಾಂಬಿನೇಷನ್ ಏನಿದೆಯಲ್ಲ ನೋಡಿ, ಮೊದಲನೇದಾಗಿ ಈ ಥರ ನಂಬರ್ಸ್ ಏನು ಇರ್ತಲ್ಲ, ಲೈಕ್ 6106, ಲೈಕ್ ನೀವು ಮೂವಿ ಕೇಳೋದಾದರೆ BRB
2989 AD ಅಥವಾ ಕಲ್ಕಿದು 2989 ಆ ಥರ ಎಲ್ಲ ಇದೆಯಲ್ಲ 2898 ಅಂತ. ಸೊ ಈ ಥರದ್ದೆಲ್ಲ ನಂಬರ್ಸ್ ಏನಿದೆಯಲ್ಲ ಇದೆಲ್ಲ ಹಿಟ್ ಆಗೇ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಏನಿದೆ ಡಿ ಬಾಸ್ ಅವರಿಗೆ ಈ ಟೈಟಲ್ ತುಂಬಾ ಇಂಪಾರ್ಟೆಂಟ್. ಕೈದಿ 6106 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾನು ಹೇಳೋಕ್ಕೆ ಹೊಟ್ಟಿರೋದೇನಂತಂದರೆ ಈ ಟೈಟಲ್ನ ತೊಗೊಂಡು ಒಳ್ಳೆ ಸ್ಕ್ರಿಪ್ಟ್ ಜೊತೆಗೆ ಪ್ರೆಸೆಂಟ್ ಮಾಡಿದ್ರೆ ಅಫ್ಕೋರ್ಸ್ ಪ್ರೊಡ್ಯೂಸರ್ಸ್ ಅಂತೂ ಸಿಗ್ತಾರೆ, ಅದಂತೂ ಡೌಟ್ ಇಲ್ಲ. ಆದರೆ ಇಲ್ಲಿ ಇರೋವಂಥದ್ದು ಡೈರೆಕ್ಟರ್ಸ್ ಬಗ್ಗೆ, ಯಾರು ಈ ಡೈರೆಕ್ಟರ್ನ ಚೂಸ್ ಮಾಡಿಕೊಂಡು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋದೇ ಇರೋವಂಥದ್ದು. ಯಾಕೆಂದರೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರೋದ್ರಿಂದ ನಾನು ಮಾತಾಡ್ತಿರೋಂಥ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಿರೋವಂಥದ್ದು. ಆಲ್ರೆಡಿ ಕ್ರೇಜ್ ಇರೋದ್ರಿಂದ ಈ ಮೂವಿನ ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಬೋದು ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಆದರೆ ನಿಜ ಹೇಳ್ತೀನಿ, ನೀವು ಅಂದ್ಕೊಂಡಿರೋ ಥರ ಅಲ್ಲ. ಡೆವಿಲ್ ಆಗಬೇಕು, ಅದಾದಮೇಲೆ D58 ಆಗಬೇಕು, ಅದಾದಮೇಲೆ D59 ಆಗಬೇಕು. ಆದರೆ D59ಕ್ಕಿಂತ ಮೊದಲು ಇದು ಮಾಡಿದ್ರು ಹೇಳೋಕ್ಕಾಗಲ್ಲ, ಆಯಿತಾ. ಆದರೆ D58 ಆಗಲೇಬೇಕು. ಇದೆಲ್ಲ ಪ್ರಾಮಿಸ್ಡ್ ಪ್ರಾಜೆಕ್ಟ್ ಆಗಿರೋವಂಥದ್ದು, ಮೊದಲೇ ಆಗಬೇಕು ಅಂತ. ಸಿಂಧೂರ ಲಕ್ಷ್ಮಣ್ ನನಗೆ ಗೊತ್ತು ಇದೆಲ್ಲ ಮೊದಲೇ ಮಾತುಕತೆ ಆಗಿರೋವಂಥದ್ದು. ಆದರೂ ಕೂಡ ಅವರು ಒಂದು ಮೈಥಾಲಜಿಕಲ್ ಹಿಸ್ಟಾರಿಕ್ ಸಿನಿಮಾ ಆದಮೇಲೆ ಮತ್ತೆ ಅದಕ್ಕೆ ಹೋಗೋದು ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ಈ ಥರ ಮಾಡೋದಿಲ್ಲ ಅಂತ ಡಿ ಬಾಸ್ ಅವರು ಹೇಳಿರಬೇಕಾದ್ರೆ, ಸೀಕ್ವೆನ್ಷಿಯಲ್ ಸಿನಿಮಾ ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ಅದೆಲ್ಲ ಚೇಂಜ್ ಆಗ್ಬೋದು, ಹಾಗೇನೆ ಇದು ಕೂಡ ಚೇಂಜ್ ಆದರೂ ಆಗ್ಬೋದು. ನೋಡೋಣ ಅವರು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.